ಪೂಜೆ ಮಾಡಿ ಬರೋರಿಗೆಲ್ಲ ಊಟ ಗೀಟ ಮಾಡ್ತಾರೆ ಮನೇಲಿ ಅಷ್ಟೇ. ಬಾಕಿ ಏನು ಯಾರನ್ನೂ ಕರೆದಿಲ್ಲ. ಏನು ನೆನಪಾಗುತ್ತೆ ಅಂದರೆ ಅವರು ಇಡೀ ಕರ್ನಾಟಕ ಸ್ತಬ್ಧ ಆಗಿತ್ತು ಅವ್ರು ಇಲ್ಲ ಅಂತ ಅಂದಾಗ. ಇವತ್ತಿಗೂ ಎಷ್ಟೋ ಜನ ಅದನ್ನು ಅರ್ಗಿಸ್ಕೊಳ್ಳೋದಿಲ್ಲ ಅವರಿಲ್ಲ ಅನ್ನೋದನ್ನ. ಆ ಕ್ಷಣ ಜ್ಞಾಪಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಮ್ಮ. ಅದನ್ನು ಜ್ಞಾಪಿಸ್ಕೊಳ್ಳೋದೇ ಒಳ್ಳೇದು ಅನಿಸುತ್ತೆ. ಜ್ಞಾಪಿಸ್ಕೊಂಡ್ರೆ ಕಷ್ಟ ಆಗುತ್ತೆ. 19 ವರ್ಷಗಳಾಯಿತು. 19 ವರ್ಷ ಆಯಿತು. ಆದರೂ ಅವರ ಒಂದು ಜೊತೆಗಿದ್ದಂಥ ಕಳೆದಂಥ ಒಂದು ಯಾವುದಾದ್ರೂ ಸಾಕಷ್ಟು ನೆನಪುಗಳನ್ನ ಹಂಚ್ಕೊಂಡಿದ್ದೀರಾ? ಪ್ರತಿ ವರ್ಷ ನೆನ್ಸ್ಕೊತಾನೆ ಇದ್ದೀವಿ. ಅವ್ರದ್ದು ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಕ್ಷಣನೂ ಅವ್ರ ಜೊತೆ ಕಳೆದಿದ್ದು ಒಂದು ಚಿನ್ನದ ಗಳಿಗೆ. ಅವೆಲ್ಲ ಮತ್ತೆ ಆಗಲ್ಲ. ನೆನಪುಗಳಲ್ಲಿ ಮಾತ್ರ ಇರ್ತದೆ ಎಲ್ರಿಗೂ. ಶಿವಣ್ಣ ಅವರು ಅಮೆರಿಕಕ್ಕೆ ಹೋಗಿ ಚಿಕಿತ್ಸೆ ಪಡೆದಿದ್ದಾರೆ, ಸಿನಿಮಾದಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ಚೆನ್ನಾಗಿ ಅವ್ರು ಮತ್ತೆ ಮಾಡ್ತಾ ಇದ್ದಾರೆ. ಅವ್ರ ಎನರ್ಜಿಗೆ ಯಾವಾಗಲೂ ಚೆನ್ನಾಗಿರುತ್ತೆ. ಅಪ್ಪಾಜಿ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇದೆ. ಅವ್ರು ಇನ್ನೂ ಜಾಸ್ತಿ ಪಿಕ್ಚರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಳ್ಳೇದಾಗುತ್ತೆ. ಮಗನ ಸಿನಿಮಾ ಕೂಡ ಈಗ ರೆಡಿ ಆಗ್ತಾ ಇದೆ. ಮುಂದೆ 2 ತಿಂಗಳು ರಿಲೀಸ್ ಆಗುತ್ತೆ.